Morning. Welcome to session 5 of chapter 3 of company law, and now we are going to discuss about buybacking of shares. The company purchases its own shares from general public called buybacking of shares. ಆಲ್ರೆಡಿ ಜನರಿಗೆ ಸೇಲ್ ಮಾಡಿದಂತಹ ಶೇರನ್ನು ತಾನು ವಾಪಸ್ ಪರ್ಚೇಸ್ ಮಾಡಿದರೆ ಅದನ್ನು ಬೈಬ್ಯಾಕಿಂಗ್ ಆಫ್ ಶೇರ್ಸ್ ಹೇಳಿ ಕರೀತೇವೆ. The provisions regulating buybacking of shares are contained in section 68, 69 and 70 of Companies Act of 2013. These were inserted by the Companies Amendment Act 1999. The Securities and Exchange Board of India framed the SEBI Regulations 1998 and Department of Company Affairs framed the Private Limited Company and Unlisted Public Company Regulations 1998 pursuant to section 77A subsection 2 subsection F and G respectively. Here, what are the objectives of buybacking of shares? Let's see. First one, to increase the promoters holding. See, ಒಂದು ಕಂಪನಿ ತನ್ನ ಶೇರ್ಗಳನ್ನು ಇನ್ವೆಸ್ಟರ್ಗೆ ಒಮ್ಮೆ ಸೇಲ್ ಮಾಡಿದ್ದನ್ನು ಪುನಃ ತಾನು ಯಾಕೆ ಬೈಬ್ಯಾಕ್ ಪರ್ಚೇಸ್ ಮಾಡ್ತದೆ ಅಂತಂದರೆ ಟು ಇನ್ಕ್ರೀಸ್ ಪ್ರೊಮೋಟರ್ಸ್ ಹೋಲ್ಡಿಂಗ್ಸ್. ಕಂಪನಿಯ ಓನರ್ಸ್ ಪ್ರೊಮೋಟರ್ಸ್ ಯಾರಿದ್ದಾರೆ ಅವರಿಗೆ ಆಲ್ರೆಡಿ ಇರುವಂತಹ ಶೇರ್ನ ನಂಬರ್ ಆಫ್ ಶೇರ್ಸು ಜಾಸ್ತಿ ಆಗೋದಕ್ಕೋಸ್ಕರ ಬೈಬ್ಯಾಕ್ ಮಾಡ್ತಾರೆ. ಸೆಕೆಂಡ್ ಒನ್, ಟು ಇನ್ಕ್ರೀಸ್ ಅರ್ನಿಂಗ್ಸ್ ಪರ್ ಶೇರ್. ಓಕೆ. Third one, to rationalize the capital structure by writing off capital non-represented by available assets. ಯಾವ ಕ್ಯಾಪಿಟಲ್ಲು ಅಸೆಟ್ಗಳಲ್ಲಿ ನಮಗೆ ಕಾಣ್ತಾ ಇಲ್ವೋ ಅದನ್ನು ಡಿಲೀಟ್ ಮಾಡೋದಕ್ಕೆ, ರೈಟ್ ಆಫ್ ಮಾಡೋದಕ್ಕೂ ಬೈಬ್ಯಾಕಿಂಗ್ ಮಾಡ್ತಾರೆ. ಟು ಸಪೋರ್ಟ್ ಶೇರ್ಸ್ ವ್ಯಾಲ್ಯೂ. Next, to pay surplus cash not required by business. Okay, so if there is surplus cash, to use that. In fact, the best strategy to maintain the share price in bear run is to buy back the shares from open market at a premium over the prevailing market price. ಯಾವತ್ತೂ ಕೂಡ ಬೈಬ್ಯಾಕಿಂಗ್ ಮಾಡುವಾಗ ಪ್ರೀಮಿಯಮಲ್ಲೇ ಬೈಬ್ಯಾಕಿಂಗನ್ನು ಮಾಡ್ತಾರೆ, ಅಂತಂದರೆ ಇರುವ ರೇಟಿಗಿಂತ ಜಾಸ್ತಿ ಕೊಟ್ಟು ಬೈಬ್ಯಾಕನ್ನು ಮಾಡುವಂಥದ್ದು. ನೆಕ್ಸ್ಟ್, ಲೀಗಲ್ ಪ್ರಾವಿಷನ್ಸ್. ಈಗ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥದ್ದು ನಿಮಗೆ ಲೀಗಲ್ ಪ್ರಾವಿಷನ್ಸ್. ಓಕೆ, ಸೊ ವಾಟ್ ಆರ್ ದ ಲೀಗಲ್ ಪ್ರಾವಿಷನ್ಸ್ ಇನ್ ದ ಬೈಬ್ಯಾಕಿಂಗ್ ಆಫ್ ಶೇರ್ಸ್? ಲೆಟ್ ಅಸ್ ಸಿ. ಫಸ್ಟ್ ಒನ್, ರಿಸೋರ್ಸಸ್ ಆಫ್ ಬೈಬ್ಯಾಕ್. ಸೆಕ್ಷನ್ 68 subsection 1. A company can purchase its own shares from ಯಾವುದೆಲ್ಲ ಅಮೌಂಟನ್ನು ಯೂಸ್ ಮಾಡಿಕೊಂಡು ಇದು ಪರ್ಚೇಸ್ ಮಾಡ್ತದೆ, ಬೈಬ್ಯಾಕಿಂಗನ್ನು ಮಾಡ್ತದೆ. ಫಸ್ಟ್ ಒನ್, ಫ್ರೀ ರಿಸರ್ವ್ಸ್. ವೆನ್ ಎ ಕಂಪನಿ ಪರ್ಚೇಸಸ್ ಇಟ್ಸ್ ಓನ್ ಶೇರ್ಸ್ ಔಟ್ ಆಫ್ ಫ್ರೀ ರಿಸರ್ವ್ಸ್, then a sum equal to the nominal value of the share so purchased shall be transferred to the capital redemption reserve, and details of such transfer will be disclosed in the balance sheet. ನಮ್ಮಲ್ಲಿ ಇಟ್ಟಿರುವಂತಹ ರಿಸರ್ವಿಂದ ಶೇರನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ, ನಮ್ಮಲ್ಲಿ ಅಂದರೆ ಕಂಪನಿಲಿ ಎಷ್ಟು ಪರ್ಚೇಸ್ ಮಾಡಿದ್ದೀರಿ ಅಷ್ಟನ್ನು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ತೋರಿಸಬೇಕು. ಸೆಕೆಂಡ್ ಒನ್, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಶೇರನ್ನು ಇಶ್ಯೂ ಮಾಡುವಾಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದೀರಿ ಅಂತಂದರೆ ಆ ಸೆಕ್ಯೂರಿಟೀಸ್ ಪ್ರೀಮಿಯಮಿಗೆ ಸಪರೇಟ್ ಆದಂತಹ ಬ್ಯಾಂಕ್ ಅಕೌಂಟನ್ನು ಪ್ರೊವೈಡ್ ಮಾಡಿರ್ತೀರಿ. ಸೊ ಆ ಬ್ಯಾಂಕ್ ಅಕೌಂಟಿಂದ ಶೇರ್ಸನ್ನು ಬೈಬ್ಯಾಕ್ ಮಾಡಬೇಕು, ಆ ಅಕೌಂಟಿಂದ ಬೈಬ್ಯಾಕ್ ಮಾಡಬೇಕು ಶೇರ್ ಪ್ರೀಮಿಯಮಿಂದ. ಆ್ಯಂಡ್ ಪ್ರೊಸೀಡ್ಸ್ ಆಫ್ ಎನಿ ಶೇರ್ಸ್ ಆರ್ ಅದರ್ ಸ್ಪೆಸಿಫೈಡ್ ಸೆಕ್ಯೂರಿಟೀಸ್. ಯಾವುದಾದ್ರೂ ಶೇರ್ಸ್ ಅಥವಾ ಬೇರೆ ಸ್ಪೆಸಿಫೈಡ್ ಸೆಕ್ಯೂರಿಟೀಸನ್ನು ಸೇಲ್ ಮಾಡೋದ್ರ ಮೂಲಕ ಕೂಡ ಬೈಬ್ಯಾಕಿಂಗ್ ಮಾಡ್ಬೋದು. ಎ ಕಂಪನಿ ಕೆನಾಟ್ ಬೈ ಬ್ಯಾಕ್ ಇಟ್ಸ್ ಶೇರ್ಸ್ ಆರ್ ಅದರ್ ಸ್ಪೆಸಿಫೈಡ್ ಸೆಕ್ಯೂರಿಟೀಸ್ ಔಟ್ ಆಫ್ ದ ಪ್ರೊಸೀಡ್ಸ್ ಆಫ್ ಎನ್ ಅರ್ಲಿಯರ್ ಇಶ್ಯೂ ಆಫ್ ದ ಸೇಮ್ ಕೈಂಡ್ ಆಫ್ ಶೇರ್ಸ್ ಆರ್ ಸ್ಪೆಸಿಫೈಡ್ ಸೆಕ್ಯೂರಿಟೀಸ್. ಶೇರನ್ನು ಇಶ್ಯೂ ಮಾಡಿ ಬಂದ ಹಣದಿಂದ ಅದು ಬೈಬ್ಯಾಕ್ ಮಾಡೋ ಹಾಗೆ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದ ರಿಸೋರ್ಸಸ್ ಆಫ್ ಬೈಬ್ಯಾಕ್.
And second conditions on buyback, second provision, conditions on buyback. Section 68 subsection 2. The buyback is authorized by articles of association of the company. ಈ ಬೈಬ್ಯಾಕ್ ಮಾಡುವಂಥದ್ದು ಅದಕ್ಕೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನ ಪರ್ಮಿಷನ್ ಬೇಕು. ಸೆಕ್ಷನ್ 68 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಎ. Second one, a special resolution is to be passed in the annual general body meeting of the company authorizing the buyback. In case of a listed company, this approval is required by means of a postal ballot. Also, the shares for buyback should be free from lack of period non-transferability. They should be free from lock-in period or non-transferability. The buyback can be made by board resolution if the quantity of buyback is less than 10% of the paid up capital and free reserves. Less than paid up capital 10% less than 10% of the paid up capital ಮತ್ತು ಫ್ರೀ ರಿಸರ್ವ್ಗಿಂತ ಕಡಿಮೆಗೆ ನೀವು ಬೈಬ್ಯಾಕ್ ಮಾಡ್ತೀರಿ ಅಂತಂದರೆ ಬೋರ್ಡ್ ರೆಸೊಲ್ಯೂಷನ್ನ ಪರ್ಮಿಷನ್ ಬೇಕು. ಆದ್ದರಿಂದ ಸ್ಪೆಷಲ್ ರೆಸೊಲ್ಯೂಷನ್ ಆಫ್ ದ ಬೋರ್ಡ್ ಬೇಕೇ ಬೇಕು. ಥರ್ಡ್ ಕಂಡೀಷನ್, ದ ಬೈಬ್ಯಾಕ್ ಈಸ್ ಆಫ್ ಲೆಸ್ ದ್ಯಾನ್ 25% ಆಫ್ ದ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಆ್ಯಂಡ್ ಫ್ರೀ ರಿಸರ್ವ್ಸ್ ಆಫ್ ದ ಕಂಪನಿ, ಆ್ಯಂಡ್ ದ ಬೈಬ್ಯಾಕ್ ಆಫ್ ಇಕ್ವಿಟಿ ಶೇರ್ಸ್ ಇನ್ ಎನಿ ಫೈನಾನ್ಷಿಯಲ್ ಇಯರ್ shall not exceed 25% of the total paid up capital in that financial year. Section 68 subsection 2 subsection C. ಟೋಟಲ್ ಪೇಡ್ ಅಪ್ ಕ್ಯಾಪಿಟಲಿನ 25%ಗಿಂತ ಕಡಿಮೆಗೆ, ಫ್ರೀ ರಿಸರ್ವ್ ಮತ್ತು ಕ್ಯಾಪಿಟಲ್ನ 25%ಗಿಂತ ಕಡಿಮೆಗೆ ಬೈಬ್ಯಾಕ್ ಆಗಿರಬೇಕು. ಫೋರ್ತ್ ಪಾಯಿಂಟ್, ರೇಷಿಯೋ ಆಫ್ ದ ಡೆಟ್ ಓನ್ಡ್ ಬೈ ದ ಕಂಪನಿ ಈಸ್ ನಾಟ್ ಮೋರ್ ದ್ಯಾನ್ ಟ್ವೈಸ್. ಡೆಟ್ ಎಷ್ಟಿರಬೇಕು ಕಂಪನಿಯಲ್ಲಿ ಅಂತ ಹೇಳಿದರೆ ನಾಟ್ ಮೋರ್ ದ್ಯಾನ್ ಟ್ವೈಸ್ ಅಂತಂದರೆ 2:1 ರೇಷೋದಲ್ಲೇ ಇರಬೇಕು. ದ ಕ್ಯಾಪಿಟಲ್ ಆ್ಯಂಡ್ ಫ್ರೀ ರಿಸರ್ವ್ಸ್ ಆಫ್ಟರ್ ಸಚ್ ಬೈಬ್ಯಾಕ್, ಅಂದರೆ ಬೈಬ್ಯಾಕ್ ಆದ ಮೇಲೂ ಡೆಟ್ ಇಕ್ವಿಟಿ ರೇಷೋ 2:1 ಇರಬೇಕು. 68 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಡಿ. ಸೆಕ್ಷನ್ ಫಿಫ್ತ್ ಕಂಡೀಷನ್, ದೆರ್ ಹ್ಯಾಸ್ ಬಿನ್ ನೋ ಡಿಫಾಲ್ಟ್. ಅಲ್ಲಿ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಫಾಲ್ಟ್ ಇರಬಾರ್ದು, ಪ್ರಾಬ್ಲಮ್ಸ್ ಇರಬಾರ್ದು, ಅಥವಾ ಪೆಂಡಿಂಗ್ ಅಮೌಂಟ್ ಇರಬಾರ್ದು. ಯಾವುದಕ್ಕೆಲ್ಲ ಸಂಬಂಧಿಸಿದಂತೆ? ಇನ್ ದ ರಿಪೇಮೆಂಟ್ ಆಫ್ ಡೆಪಾಸಿಟ್ ಆರ್ ಇಂಟ್ರೆಸ್ಟ್ ಪೇಯಬಲ್ ಟು ಔಟ್ಸೈಡರ್ಸ್, ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್, ಪೇಮೆಂಟ್ ಆಫ್ ಡಿವಿಡೆಂಡ್ ಇಫ್ ಡಿಕ್ಲೇರ್ ಟು ಶೇರ್ ಹೋಲ್ಡರ್ಸ್ ವಿತ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಆಫ್ 30 days ಫ್ರಮ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಡಿವಿಡೆಂಡ್, repayment of any term loan, interest payable thereon to any financial institution or bank. ಸೊ ಈ ಥರ ಯಾವುದೇ ಹೊರಗಿನವರಿಗೆ ಡ್ಯೂಗಳು ಇರಬಾರ್ದು. ಆ್ಯಂಡ್ ನೆಕ್ಸ್ಟ್ ಒನ್, there has been no default in complying with the provisions of filing annual return, payment of dividend and form and contents of annual accounts. ಸೊ ಈ ಆ್ಯನ್ಯುವಲ್ ರಿಪೋರ್ಟಿಗೆ ಸಂಬಂಧಿಸಿದ ಹಾಗೆ, ಆ್ಯನ್ಯುವಲ್ ಡಿವಿಡೆಂಡಿಗೆ ಸಂಬಂಧಿಸಿದ ಹಾಗೆ, ಅಥವಾ ಆ್ಯನ್ಯುವಲ್ ಬುಕ್ಸ್ ಆಫ್ ಅಕೌಂಟ್ಸ್ಗೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಾಬ್ಲಮ್ಸ್ ಇರಬಾರ್ದು. ನೆಕ್ಸ್ಟ್ ಒನ್, ಆಲ್ ದ ಶೇರ್ಸ್ ಆರ್ ಅದರ್ ಸ್ಪೆಸಿಫೈಡ್ ಸೆಕ್ಯೂರಿಟೀಸ್ ಫಾರ್ ಬೈಬ್ಯಾಕ್ ಆರ್ ಫುಲ್ಲಿ ಪೇಯ್ಡ್. ಬೈಬ್ಯಾಕಿಗಿರುವಂತಹ ಎಲ್ಲ ಶೇರ್ಗಳು ಫುಲ್ಲಿ ಪೇಯ್ಡ್ ಶೇರ್ಗಳಾಗಿರಬೇಕು. ಸೆಕ್ಷನ್ 68 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಇ. ನೆಕ್ಸ್ಟ್, the buyback of shares or other specified securities listed on any recognized stock exchange, ಯಾವುದೇ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬೈಬ್ಯಾಕಿಂಗಿಗೆ ರೆಡಿಯಾದಂತಹ ಸೆಕ್ಯೂರಿಟೀಸಲ್ಲೂ ಶಾಲ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ರೆಗ್ಯುಲೇಷನ್ಸ್ ಮೇಡ್ ಬೈ ಸೆಬಿ. ಓಕೆ, ಯಾವುದರ ಪ್ರಕಾರ ಇರಬೇಕು ಅಂತಂದರೆ ಬೈಬ್ಯಾಕಿಗೆ ರೆಡಿಯಾದ ಶೇರ್ಗಳು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ರೂಲ್ ಪ್ರಕಾರನೇ ಇರಬೇಕು. ನೆಕ್ಸ್ಟ್, buyback in respect of shares or other specified securities of private and closely held companies is in accordance with the guidelines as may be prescribed. ಪ್ರೈವೇಟ್ ಕಂಪನಿಯ ಶೇರ್ಗಳನ್ನು ಬೈಬ್ಯಾಕ್ ಆಗ್ತಾ ಇದೆ ಅಂತಂದರೆ ಅದಕ್ಕೊಂದಲೇ ಸಪ್ರೇಟ್ ಆದಂತಹ ಸೆಟ್ ಆಫ್ ರೂಲ್ಸ್ ಕ್ಯಾನ್ ಬಿ ಸೀನ್. ಆ್ಯಂಡ್ ಥರ್ಡ್ ಒನ್ ಹಿಯರ್, ಡಿಸ್ಕ್ಲೋಸರ್ ಆಫ್ ದ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಅಂತಂದರೆ
The notice of the meeting at which special resolution is proposed to be passed shall be accompanied by an explanatory statement. ಎಲ್ಲಿ ನಾವು ಈಗ ಬೈಬ್ಯಾಕ್ ಆಗಬೇಕು ಅಂತಂದರೆ ಬೋರ್ಡಿನ ಪರ್ಮಿಷನ್ ಬೇಕು ಅಂತ ಹೇಳಿದೆ ನಾನು. ಎ ಸ್ಪೆಷಲ್ ರೆಸೊಲ್ಯೂಷನ್ ಈಸ್ ಟು ಬಿ ಪಾಸ್ಡ್. ಸೊ ವೇರ್ ದ ಸ್ಪೆಷಲ್ ರೆಸೊಲ್ಯೂಷನ್ ಈಸ್ ಟು ಬಿ ಪಾಸ್ಡ್, that is to be clearly stated. Okay, it must be accompanied by an explanatory statement so as where the resolution is passed. Means the notice of the meeting at which a special resolution is proposed to be passed shall be accompanied by an extraordinary statement. Not extraordinary, explanatory statement. ಯಾವ ಒಂದು ಮೀಟಿಂಗಲ್ಲಿ ಈ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಒಂದು ಎಕ್ಸ್ಪ್ಲನೇಟರಿ ಅಂದರೆ ವಿವರಾತ್ಮಕವಾಗಿ ಬರೆಯುವಂತಹ ಒಂದು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಅದು ಇರಬೇಕು. ಆ್ಯಂಡ್ ಆ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ ಏನೆಲ್ಲ ಇರಬೇಕು ಕೇಳಿದರೆ, ಫಸ್ಟ್ ಒನ್, a full and complete disclosure of all material and important facts. Second one, the necessity for buyback, the class of security intended to be purchased under the buyback, the amount to be invested under the buyback, the time limit for completion of buyback. ಸೊ ಈ 5 ಇನ್ಫಾರ್ಮೇಷನ್ಗಳು ಇರಬೇಕು. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ಸೋರ್ಸಸ್ ಫ್ರಮ್ ವೇರ್ ದ ಶೇರ್ಸ್ ವಿಲ್ ಬಿ ಪರ್ಚೇಸ್ಡ್. ಶೇರ್ಗಳು ಎಲ್ಲಿ ಯಾವ ಸೋರ್ಸಿಂದ ಪರ್ಚೇಸ್ ಮಾಡ್ತಾರೆ. ಓಕೆ, ಫಸ್ಟ್ ಒನ್, ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಹೋಲ್ಡರ್ಸ್ ಆನ್ ಎ ಪ್ರಪೋರ್ಷನೇಟ್ ಬೇಸಿಸ್. ಬೈಬ್ಯಾಕಿಂಗ್ ಆಫ್ ಶೇರ್ಸ್ ಮೇ ಬಿ ಮೇಡ್ ಬೈ ಎ ಟೆಂಡರ್ ಆಫರ್ ಥ್ರೂ ಅ ಲೆಟರ್ ಆಫ್ ಆಫರ್ ಫ್ರಮ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸೇ ಬೈ ಮಾಡ್ತಾರೆ. ಸೆಕೆಂಡ್ ಒನ್, ದ ಓಪನ್ ಮಾರ್ಕೆಟಲ್ಲೂ ಬೈ ಮಾಡ್ಬೋದು ಥ್ರೂ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಆರ್ ಥ್ರೂ ಸ್ಟಾಕ್ ಎಕ್ಸ್ಚೇಂಜಸ್. ಥರ್ಡ್ ಒನ್, ಆಡ್ ಲಾಟ್ಸ್. ಓಕೆ, that is to say where the lot of securities of a public company whose shares are listed on a recognized stock exchange is smaller than such marketable lot as may be specified by the stock exchange. Odd lotಗಳಲ್ಲಿ ಪರ್ಚೇಸ್ ಮಾಡಬಹುದು. And fourth one, purchasing the securities issued to employees of the company pursuant to a scheme of a stock option or sweat equity. And fifth one is filing of declaration of solvency. After the passing of resolution, but before making buyback, file with the registrar and Securities and Exchange Board of India a declaration of solvency in form 4A. ಏನು ಮಾಡಬೇಕು ಅಂತಂದರೆ, ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಆಯಿತು, ಬೈಬ್ಯಾಕಿಂಗ್ ಮಾಡ್ಬೋದು ಅಂತೇಳಿ ಕಂಪನಿಗೆ ಪರ್ಮಿಷನ್ ಸಿಕ್ಕಿ ಆದಮೇಲೆ ಒಂದು ಡಿಕ್ಲರೇಷನನ್ನು ನೀವು 4A ಫಾರ್ಮನ್ನು ತುಂಬೋದ್ರ ಮೂಲಕ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹೇಳಿದಂತಹ ಒಂದು ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ ಲೆಟರನ್ನು ಕೊಡಬೇಕು. ಸೊ ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ ಅಂತಂದರೆ ನೀವು ಇನ್ಸಾಲ್ವೆಂಟ್ ಅಲ್ಲ ಹೇಳುವಂತಹ ಲೆಟರ್. The declaration must be verified by an affidavit to the effect that the board has made a full inquiry into the affairs of the company, as a result of which they have formed an opinion that it's capable of meeting its liabilities and will not be rendered insolvent within a period of 1 year of the date of declaration adopted by the board, and signed by at least 2 directors of the company, one of whom shall be the managing director, if any. If there is a managing director should sign. No declaration of solvency shall be filed with Securities and Exchange Board of India by the company whose shares are not listed in any of the recognized stock exchanges. ನಾನು ಏನು ಹೇಳಬೇಕು ಅಂತಂದರೆ, ಈ ಡಿಕ್ಲರೇಷನ್ನು ಮಸ್ಟ್ ಬಿ ವೆರಿಫೈಡ್ ಬೈ ಆ್ಯನ್ ಅಫಿಡವಿಟ್ ಟು ದ ಇಫೆಕ್ಟ್. ಅದನ್ನು ಒಂದು ಅಫಿಡವಿಟ್ ಮಾಡಿಸ್ಕೊಳ್ಬೇಕು. ಆ ಡಿಕ್ಲರೇಷನನ್ನು ಅಫಿಡವಿಟ್ ಮಾಡಿಕೊಳ್ಬೇಕು. ಯಾಕೆ ಮಾಡಬೇಕು ಅಂತಂದರೆ, ಬೋರ್ಡ್ ಅದನ್ನು ಮಾಡಬೇಕು. ಏನಕ್ಕೆ ಮಾಡಬೇಕು ಅಂತಂದರೆ, ಅದು ಈ ಫುಲ್ ಅಫೇರ್ಸ್ ಆಫ್ ದ ಕಂಪನಿಯನ್ನು ಎಂಕ್ವೈರಿ ಮಾಡಿದೆ ಮತ್ತು ಅದಕ್ಕೆ ಏನು ಒಪಿನಿಯನ್ ಬಂದಿದೆ ಅಂತಂದರೆ, ಕಂಪನಿಗೆ ಅದರ ಎಲ್ಲ ಲಯಬಿಲಿಟೀಸ್ಗಳನ್ನು ಅಸೆಟ್ಗಳಿಂದ ಬ್ಯಾರ್ ಮಾಡುವಂತಹ ಕೆಪಾಸಿಟಿ ಇದೆ ಮತ್ತು ಅದು ಇನ್ಸಾಲ್ವೆಂಟ್ ಅಲ್ಲ
1 ಇಯರಿಗೆ ಈ ಡಿಕ್ಲರೇಷನ್ ಮಾಡುವ ಹಿಂದಿನ 1 ಇಯರಲ್ಲಿ ಅದು ಇನ್ಸಾಲ್ವೆಂಟ್ ಅಲ್ಲ ಅಂತ ಹೇಳುವಂತಹ ಡಿಕ್ಲರೇಷನನ್ನು 2 ಡೈರೆಕ್ಟರ್ಗಳು ಸೈನ್ ಮಾಡಿ ಬೋರ್ಡ್ ಅದನ್ನು ಸಬ್ಮಿಟ್ ಮಾಡಬೇಕು. ಅದರಲ್ಲಿ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಬೇಕು, 2 ಡೈರೆಕ್ಟರ್ಗಳಲ್ಲಿ. ಇಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ದೇರ್, ಅದರ್ವೈಸ್ ಬೇಕಾಗಿಲ್ಲ. ಸೊ ದಿಸ್ ಈಸ್ ವಾಟ್ ಫೈಲಿಂಗ್ ಆಫ್ ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ. ಆ್ಯಂಡ್ ನೆಕ್ಸ್ಟ್ ಒನ್, 6th one, ರಿಜಿಸ್ಟರ್ ಆಫ್ ಸೆಕ್ಯೂರಿಟೀಸ್ ಬಾಟ್ ಬ್ಯಾಕ್, ಸೆಕ್ಷನ್ 68 ಸಬ್ಸೆಕ್ಷನ್ 9. ರಿಜಿಸ್ಟರ್ ಆಫ್ ಸೆಕ್ಯೂರಿಟೀಸ್ ಬಾಟ್ ಬ್ಯಾಕ್. ಈಗ ಹಾಗೆ ಬೈಬ್ಯಾಕ್ ಮಾಡಿದ ಸೆಕ್ಯೂರಿಟಿಗಳನ್ನು ಏನು ಮಾಡುವಂಥದ್ದು? ಈಗ ಆ್ಯಕ್ಚುಲಿ ಅಫಿಡವಿಟ್ ಎಲ್ಲ ಕೊಟ್ಟಾಯಿತು, ಅದರಲ್ಲಿ 2 ಡೈರೆಕ್ಟರ್ಗಳು ಸೈನ್ ಮಾಡಿ ಆಯಿತು. ನೆಕ್ಸ್ಟ್ ಬೈಬ್ಯಾಕ್. ಆಫ್ಟರ್ ಕಂಪ್ಲೀಷನ್ ಆಫ್ ಬೈಬ್ಯಾಕ್, ಎ ಕಂಪನಿ ಶಾಲ್ ಮೇಂಟೈನ್ ಅ ರಿಜಿಸ್ಟರ್ ಆಫ್ ಸೆಕ್ಯೂರಿಟೀಸ್ ಸೋ ಬಾಟ್ ಆ್ಯಂಡ್ ಎಂಟರ್ ಸಮ್ ಪರ್ಟಿಕ್ಯುಲರ್ಸ್. ಅದಕ್ಕೋಸ್ಕರ ಬೈಬ್ಯಾಕ್ ಮಾಡಿದ ಸೆಕ್ಯೂರಿಟಿಗೋಸ್ಕರ ಒಂದು ರಿಜಿಸ್ಟರನ್ನು ಮೇಂಟೈನ್ ಮಾಡ್ತಾ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡ್ತದೆ ಅಂತಂದರೆ, ದ ಕನ್ಸಿಡ್ರೇಷನ್ ಪೇಯ್ಡ್ ಫಾರ್ ದ ಸೆಕ್ಯೂರಿಟೀಸ್ ಬೈಬ್ಯಾಕ್, ಸೆಕ್ಯೂರಿಟೀಸ್ ಬೈಬ್ಯಾಕ್ ಮಾಡಬೇಕಿದ್ರೆ ಎಷ್ಟು ಕನ್ಸಿಡ್ರೇಷನ್ ಕೊಟ್ಟಿದ್ದಾರೆ, ದ ಡೇಸ್ ಆಫ್ ಕ್ಯಾನ್ಸಲೇಷನ್ ಆಫ್ ಸೆಕ್ಯೂರಿಟೀಸು, ಸೆಕ್ಯೂರಿಟಿಯನ್ನು ಯಾವಾಗ ಕ್ಯಾನ್ಸಲ್ ಮಾಡಿದ್ದು, ಡೇಟ್ ಆಫ್ ಎಕ್ಸ್ಟಿಂಗ್ವಿಷಿಂಗ್ ಆ್ಯಂಡ್ ಫಿಸಿಕಲಿ ಡಿಸ್ಟ್ರಾಯಿಂಗ್ ಆಫ್ ಸೆಕ್ಯೂರಿಟೀಸು. ಓಕೆ, ಆ್ಯಂಡ್ ಸಚ್ ಪರ್ಟಿಕ್ಯುಲರ್ಸ್, ಈ ಎಲ್ಲ ಪರ್ಟಿಕ್ಯುಲರ್ಗಳನ್ನು ಅದರಲ್ಲಿ ಹೇಳಬೇಕು. ನೆಕ್ಸ್ಟ್, ಎಕ್ಸ್ಟಿಂಕ್ಷನ್ ಆರ್ ಲಾಸ್ ಆಫ್ ಬಾಟ್ ಬ್ಯಾಕ್ ಆಫ್ ಶೇರ್ಸ್, ಸೆಕ್ಷನ್ 68 ಸಬ್ಸೆಕ್ಷನ್ 7. ಎಕ್ಸ್ಟಿಂಕ್ಷನ್ ಮಾಡೋದಾದರೆ ಅಥವಾ ಲಾಸ್ ಆನ್ ಬಾಟ್ ಆಫ್ ಶೇರ್ಸ್, ವೇರ್ ಎ ಕಂಪನಿ ಬೈಸ್ ಬ್ಯಾಕ್ ಇಟ್ಸ್ ಓನ್ ಸೆಕ್ಯೂರಿಟೀಸ್, it shall extinguish and physically destroy the securities so bought back within 7 days of the last date of completion of buyback. ಏನು ಮಾಡ್ತದೆ ಅಂತಂದರೆ, ಕಂಪನಿ ಅದರದ್ದೇ ಆದಂತಹ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡ್ತದೆ, ಅದನ್ನು ನಾಶ ಮಾಡ್ಬೋದು. ಫಿಸಿಕಲ್ ಡಿಸ್ಟ್ರಾಯ್ ದ ಸೆಕ್ಯೂರಿಟೀಸ್ ಸೋ ಬಾಟ್ ಬ್ಯಾಕ್ ವಿದಿನ್ 7 days, 7 ದಿನಗಳ ಬೈಬ್ಯಾಕ್ ಕಂಪ್ಲೀಷನ್ ಆದ 7 ದಿನಗಳೊಳಗಾಗಿ ಅದನ್ನು ಫಿಸಿಕಲಾಗಿ ನಾಶ ಮಾಡ್ಬೋದು. ನೆಕ್ಸ್ಟ್ 8th one, ಕಂಪ್ಲೀಷನ್ ಆಫ್ ಬೈಬ್ಯಾಕ್, ಸೆಕ್ಷನ್ 68 ಸಬ್ಸೆಕ್ಷನ್ 4. A company which has bought back any securities cannot make any issue the same kind of securities in any manner, whether the way of public issue, right issue, up to 6 months from the date of completion of buyback. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಪ್ ಟು 6 months ಫ್ರಮ್ ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಬೈಬ್ಯಾಕ್ ಅಂತಹ ಅದೇ ಟೈಪಿನ ಯಾವ ಸೆಕ್ಯೂರಿಟೀಸನ್ನು ಕೂಡ ಪುನಃ ಇಶ್ಯೂ ಮಾಡಬಾರ್ದು. ಓಕೆ, we are discussing completion of buyback, right? Okay. Every buyback shall be completed within 12 months from the date of passing the special resolution or the board resolution, as the case may be. ಅಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಗಿ 12 ತಿಂಗಳ, ಬೋರ್ಡ್ ರೆಸೊಲ್ಯೂಷನ್ ಅಥವಾ ಸ್ಪೆಷಲ್ ರೆಸೊಲ್ಯೂಷನ್ ಇನ್ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಪಾಸಾಗಿ 12 ತಿಂಗಳುಗಳ ಒಳಗಾಗಿ ಬೈಬ್ಯಾಕನ್ನು ಕಂಪ್ಲೀಟ್ ಮಾಡತಕ್ಕದ್ದು, ಬೈಬ್ಯಾಕನ್ನು ಕಂಪ್ಲೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಒನ್, ಇಶ್ಯೂ ಆಫ್ ಫರ್ದರ್ ಶೇರ್ಸ್ ಆಫ್ಟರ್ ಬೈಬ್ಯಾಕ್, ಸೆಕ್ಷನ್ 68 ಸಬ್ಸೆಕ್ಷನ್ 8. A company which has bought the shares back cannot make any further issue within 6 months from the date of completion of buyback. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ನಾನು. ಬೈಬ್ಯಾಕ್ ಆಗಿ 6 ತಿಂಗಳ ಒಳಗಾಗಿ ಯಾವುದೇ ಅದೇ ಶೇರ್ಗಳನ್ನು ಪುನಃ ಇಶ್ಯೂ ಮಾಡುವಂತೆ ಕಂಪನಿಗೆ ಇಲ್ಲ. ನೆಕ್ಸ್ಟ್ ಒನ್, ಫೈಲಿಂಗ್ ಆಫ್ ರಿಟರ್ನ್ ವಿತ್ ದ ರೆಗ್ಯುಲೇಟರ್, ಸೆಕ್ಷನ್ 68 ಸಬ್ಸೆಕ್ಷನ್ 10. A company shall, after the completion of buyback, file with the Registrar and Securities and Exchange Board of India a return in form number 4C containing such particulars relating to the buyback within 30 days of such completion. ಬೈಬ್ಯಾಕ್ ಆದ 30 ದಿನಗಳ ಒಳಗಾಗಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ
ಇಂಡಿಯಾದೊಟ್ಟಿಗೆ ಅದರ ಫಾರ್ಮ್ 4C ಅದರ ರಿಟರ್ನನ್ನು ಸಬ್ಮಿಷನ್ ಮಾಡಬೇಕು. ನೋ ರಿಟರ್ನ್ ಶಾಲ್ ಬಿ ಫೈಲ್ಡ್ ವಿತ್ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬೈ ಆ್ಯನ್ ಅನ್ಲಿಸ್ಟೆಡ್ ಕಂಪನಿ. ನಿಮ್ಮ ಕಂಪನಿ ಲಿಸ್ಟೆಡ್ ಕಂಪನಿ ಆಗಿದ್ದರೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆದಂತಹ ಕಂಪನಿ ಆಗಿದ್ದರೆ ಮಾತ್ರ ವಿದಿನ್ 6 months ನೀವು ಅದನ್ನು ವಿದಿನ್ 1 month 30 daysನ ಒಳಗಾಗಿ ರಿಟರ್ನನ್ನು ಫೈಲ್ ಮಾಡಬೇಕು. ಸೆಕ್ಷನ್ 4C ಫಾರ್ಮಲ್ಲಿ ಫಾರ್ಮ್ 4C ಅದನ್ನು ಫೈಲ್ ಮಾಡಬೇಕು. ನೆಕ್ಸ್ಟ್ ಒನ್, ಪೆನಾಲ್ಟಿ. Section 68 subsection 11 says that if a company makes a default in complying with the provisions of the company, or any officer of the company who is in default shall be punishable with an imprisonment for a term which may extend up to 3 years, or with a minimum fine of 1 lakh which may extend up to 3 lakhs, or both. ಈ ಬೈಬ್ಯಾಕಿಂಗಲ್ಲಿ ಯಾವುದಾದ್ರೂ ಆಫೀಸರ್ ಅಥವಾ ಕಂಪನಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅವನಿಗೆ 1 ಲಕ್ಷಗಳ ತನಕನೂ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು ಮತ್ತು 3 ವರ್ಷಗಳ ತನಕನೂ ಶಿಕ್ಷೆಯನ್ನು ಕೊಡುವಂತಹ ಚಾನ್ಸ್ ಇದೆ, ಅಥವಾ ಎರಡೂ ಕೊಡುವಂತಹ ಚಾನ್ಸ್ ಇದೆ. ನೆಕ್ಸ್ಟ್ ಒನ್, ಪರ್ಸನ್ಸ್. ನಾವು ಪರ್ಸನ್ಸ್ ಫ್ರಮ್ ಹೂಮ್ ಟು ಬೈಬ್ಯಾಕ್. ಓಕೆ. Section 68 subsection 5. The buyback of shares by the company ಯಾರಿಂದ ಮಾಡಬೇಕು ಅಂತೇಳಿ. ಅಫ್ಕೋರ್ಸ್ ಆಲ್ರೆಡಿ ನಾನು ಹೇಳಿದ್ದೇನೆ ಇದರ ಬಗ್ಗೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಓಪನ್ ಮಾರ್ಕೆಟಿಂದ ಆಗಿರ್ಬೋದು, ಆರ್ ಬೈ ಪರ್ಚೇಸಿಂಗ್ ದ ಸೆಕ್ಯೂರಿಟೀಸ್ ಇಶ್ಯೂಡ್ ಟು ಕಂಪನೀಸ್ ಎಂಪ್ಲಾಯೀಸ್ ಪರ್ಸ್ಯುವೆಂಟ್ ಟು ಸ್ಕೀಮ್ ಆಫ್ ಸ್ಟಾಕ್ ಆಪ್ಷನ್ ಆರ್ ಸ್ವೆಟ್ ಇಕ್ವಿಟಿನೂ ಆಗಿರ್ಬೋದು. ಸೊ ದೀಸ್ ಆರ್ ದ 3 ಆಪ್ಷನ್ಸ್. ನೆಕ್ಸ್ಟ್ ಒನ್, ಗ್ಯಾಪ್ ಬಿಟ್ವೀನ್ 2 buybacks. Section 68 subsection 2. No offer of buyback shall be made by the company within a period of 1 year reckoned from the date of closure of the preceding offer of buyback if any. It means the gap between 2 buyback offers must be at least 1 year. ಇವತ್ತು ಬೈಬ್ಯಾಕ್ ಮಾಡಿದ್ರಿ ಅಂತಂದರೆ ಇನ್ನು 1 year ತನಕ ಬೈಬ್ಯಾಕ್ ಮಾಡೋ ಹಾಗಿಲ್ಲ. ಸೊ 1 year ಕಳೆದು ಬೈಬ್ಯಾಕನ್ನು ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್, ಟ್ರಾನ್ಸ್ಫರ್ ಆಫ್ ಅಮೌಂಟ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್. ಸೆಕ್ಷನ್ 69. ಟ್ರಾನ್ಸ್ಫರ್ ಆಫ್ ಅಮೌಂಟ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಯಾವಾಗ ನೋಡುವ. ಫಸ್ಟ್ ಒನ್, ಅದರಲ್ಲಿ 2 ಇದೆ. ಸೆಕ್ಷನ್ 69 ಮೇಕ್ಸ್ 2 provisions. ಫಸ್ಟ್ ಒನ್, ಟ್ರಾನ್ಸ್ಫರ್ ಆಫ್ ಅಮೌಂಟ್, where the company purchases its own shares out of free reserves and securities premium, then sum equal to the nominal value of a share should be transferred to capital redemption reserve. Section 69 subsection 1. ಫ್ರೀ ರಿಸರ್ವ್ ಮತ್ತು ಶೇರ್ ಪ್ರೀಮಿಯಮಿಂದ, ಫ್ರೀ ರಿಸರ್ವಿಂದ ಅಥವಾ ಶೇರ್ ಪ್ರೀಮಿಯಮಿಂದ ಬೈಬ್ಯಾಕಿಂಗ್ ಆಗಿದೆ ಅಂತಂದರೆ ಆ ಅಮೌಂಟನ್ನು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕು. ಸೆಕೆಂಡ್ ಒನ್, ಅಪ್ಲಿಕೇಶನ್ ಅಮೌಂಟ್ ಆಗಿದ್ದರೆ ದ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ ಮೇ ಬಿ ಅಪ್ಲೈಡ್ ಬೈ ದ ಕಂಪನಿ ಇನ್ ಪೇಯಿಂಗ್ ಅನ್ಇಶ್ಯೂಡ್ ಶೇರ್ಸ್ ಆಫ್ ದ ಕಂಪನಿ ಟು ಬಿ ಇಶ್ಯೂಡ್ ಟು ದ ಮೆಂಬರ್ಸ್ ಆಫ್ ದ ಕಂಪನಿ ಆ್ಯಸ್ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್. ಅಂದರೆ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ ಮೇ ಬಿ ಅಪ್ಲೈಡ್ ಬೈ ದ ಕಂಪನಿ. ಅನ್ಇಶ್ಯೂಡ್ ಅಂದರೆ ಕಂಪನಿಯಲ್ಲಿರುವಂತಹ ಅನ್ಇಶ್ಯೂಡ್ ಶೇರ್ಸನ್ನು ಆಲ್ರೆಡಿ ಇರುವಂತಹ ಮೆಂಬರ್ಗಳಿಗೆ, ಕಂಪನಿಯ ಮೆಂಬರ್ಗಳಿಗೆ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಗಳಾಗಿ ಇಶ್ಯೂ ಮಾಡೋದಿದ್ದರೆ ಅದಕ್ಕೆ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವನ್ನು ಯೂಸ್ ಮಾಡಿಕೊಳ್ಬೋದು. ಓಕೆ. ಇದು ಲಾಸ್ಟ್ ಒನ್, ಪ್ರೊಹಿಬಿಷನ್ ಆಫ್ ಬೈಬ್ಯಾಕ್. ಸೆಕ್ಷನ್ 70. ದ ಬೈಬ್ಯಾಕ್ ಈಸ್ ಪ್ರೊಹಿಬಿಟೆಡ್ ಇನ್ ಸಮ್ ಸರ್ಕಮ್ಸ್ಟಾನ್ಸಸ್ according to section 70. So this section which prohibits the buyback through the medium of other companies and which provides that, first one, a company cannot purchase its own shares through any subsidiary company including its own subsidiary company. ಒಂದು ಕಂಪನಿ ಯಾವುದೇ ಸಬ್ಸಿಡಿಯರಿ ಕಂಪನಿಯ ಶೇರ್ಗಳನ್ನು ಮತ್ತು ಅದರದ್ದೇ ಸಬ್ಸಿಡಿಯರಿ ಕಂಪನಿ ಶೇರ್ಗಳನ್ನು ಅದು ಪರ್ಚೇಸ್ ಮಾಡೋ ಹಾಗೆ ಇಲ್ಲ.
ಇನ್ನೊಂದು ಸಬ್ಸಿಡಿಯರಿಯ ಮೂಲಕ ಪರ್ಚೇಸ್ ಮಾಡೋ ಹಾಗಿಲ್ಲ, ಮತ್ತು ಅದರದ್ದೇ ಓನ್ ಸಬ್ಸಿಡಿಯರಿಯ ಮೂಲಕನೂ ಅದು ಪರ್ಚೇಸ್ ಮಾಡುವ ಹಾಗೆ ಇಲ್ಲ, ಡೈರೆಕ್ಟೇ ಪರ್ಚೇಸ್ ಮಾಡಬೇಕು. ಎ ಕಂಪನಿ ಕೆನಾಟ್ ಪರ್ಚೇಸ್ ಇಟ್ಸ್ ಓನ್ ಶೇರ್ಸ್ ಥ್ರೂ ಎನಿ ಇನ್ವೆಸ್ಟ್ಮೆಂಟ್ ಕಂಪನಿ. ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಕಂಪನಿಗಳ ಮೂಲಕನೂ ಅದರ ಕಂಪನಿ ಅದರ ಶೇರ್ಗಳನ್ನು ಪರ್ಚೇಸ್ ಮಾಡೋ ಹಾಗಿಲ್ಲ. ಥರ್ಡ್ ಒನ್, ಎ ಕಂಪನಿ ಕೆನಾಟ್ ಪರ್ಚೇಸ್ ಇಟ್ಸ್ ಓನ್ ಶೇರ್ಸ್ ಇಫ್ ಇಟ್ ಈಸ್ ಇನ್ ಡಿಫಾಲ್ಟ್ ಇನ್ ದ ರೀಪೇಮೆಂಟ್ ಆಫ್ ಡೆಪಾಸಿಟ್ ಆರ್ ಇಂಟ್ರೆಸ್ಟ್ ಆನ್ ಇಟ್. ಕಂಪನಿ ಯಾವಾಗ ಡೆಪಾಸಿಟ್ಗಳಿಗೆ ಇಂಟ್ರೆಸ್ಟ್ ಕೊಡಲಿಲ್ವೋ ಅಥವಾ ಡೆಪಾಸಿಟನ್ನೇ ವಾಪಸ್ ಕೊಡಲಿಲ್ವೋ ಅಂಥ ಕೇಸಲ್ಲಿ ಅದು ಬೈಬ್ಯಾಕ್ ಮಾಡೋ ಹಾಗಿಲ್ಲ. ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರನ್ನು ರಿಡೆಂಪ್ಷನ್ ಮಾಡದೆ, ಟೈಮ್ ಆಗಿನೂ ಡಿಬೆಂಚರ್ಗಳನ್ನು ರಿಡೆಂಪ್ಷನ್ ಮಾಡದೆ, ಅಥವಾ ರೀಪೇಮೆಂಟ್ ಆಫ್ ಟರ್ಮ್ ಲೋನ್ ಮಾಡದೆ, ಇಂಟ್ರೆಸ್ಟನ್ನು ಟರ್ಮ್ ಲೋನಿಗಿರುವ ಇಂಟ್ರೆಸ್ಟನ್ನು ಕೊಡದೆ, ಬೇರೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗಿರುವ ಇಂಟ್ರೆಸ್ಟನ್ನು ಕೊಡದೆ, ಅಥವಾ ಡಿವಿಡೆಂಡ್ ಶೇರ್ ಹೋಲ್ಡರ್ಗಳಿಗೆ ಡಿವಿಡೆಂಡನ್ನು ಕೊಡದೆ, ಇಷ್ಟು ಕೆಲಸಗಳನ್ನು ಮಾಡದೆ, ಅಥವಾ ಏನಾದರೂ ಪೇಮೆಂಟ್ ಪೆಂಡಿಂಗ್ ಇದೆ ಅಂತಂದರೆ ಬೈಬ್ಯಾಕ್ ಮಾಡೋ ಹಾಗೆ ಇಲ್ಲ. ಸೊ 3 ಸಿಚುವೇಶನ್. ಒಂದು, ತನ್ನದೇ ಸಬ್ಸಿಡಿಯರಿಯ ಹೆಲ್ಪಿಂದ ಅಥವಾ ಬೇರೆ ಸಬ್ಸಿಡಿಯರಿಗಳ ಹೆಲ್ಪಿಂದ ಬೈಬ್ಯಾಕ್ ಮಾಡೋ ಹಾಗಿಲ್ಲ. ಕಂಪನಿ ಇನ್ವೆಸ್ಟ್ಮೆಂಟ್ ಕಂಪನಿಯ ಹೆಲ್ಪಿಂದ ಬೈಬ್ಯಾಕ್ ಮಾಡೋ ಹಾಗಿಲ್ಲ. ಅಥವಾ ತನ್ನದೇ ಡ್ಯೂ ಎಲ್ಲಿಗಾದರೂ ಇದೆ ಅಂತಂದರೆ ಆ ಡ್ಯೂಗಳನ್ನು ಕ್ಲಿಯರ್ ಮಾಡದೆ ಬೈಬ್ಯಾಕ್ ಮಾಡೋ ಹಾಗಿಲ್ಲ. ದೀಸ್ ಆರ್ ದ 3 ಸರ್ಕಮ್ಸ್ಟಾನ್ಸಸ್. ಸೊ ಬೈಬ್ಯಾಕ್ ಈಸ್ ನಾಟ್ ಪ್ರೊಹಿಬಿಟೆಡ್ ಇಫ್ ದ ಡಿಫಾಲ್ಟ್ ಈಸ್ ರೆಮಿಡಿಯೇಟ್. ಅಂದರೆ ಮೇಲೆ ಈಗ ಹೇಳಿದಂತಹ ಇಷ್ಟು ರೀಸನ್ಗಳು ಇಲ್ಲ ಅಂತಂದರೆ, ಅಥವಾ ಇಷ್ಟು ಹೇಳಿದಂತಹ ಪ್ರಾಬ್ಲಮ್ಗಳಿಗೆ ಪರಿಹಾರ ಇದೆ ಅಂತಂದರೆ ಬೈಬ್ಯಾಕ್ ಮಾಡ್ಕೋಬಹುದು. ಪೀರಿಯಡ್ ಆಫ್ 3 years ಹ್ಯಾಸ್ ಲ್ಯಾಪ್ಸ್ಡ್ ಆಫ್ಟರ್ ಸಚ್ ಡಿಫಾಲ್ಟ್ ಸೀಸ್ಡ್ ಟು ಎಕ್ಸಿಸ್ಟ್. ಅಂದರೆ ಈ ಥರ ಏನೇ ಪ್ರಾಬ್ಲಮ್ಗಳು, ಈಗ ನಾನು ಹೇಳಿದಂತಹ 3 ಪ್ರಾಬ್ಲಮ್ಗಳ ಆಗಿ 3 ವರ್ಷದ ನಂತರ ಬೈಬ್ಯಾಕನ್ನು ಮಾಡಬಹುದು. ಓಕೆ. ಆ್ಯಂಡ್ ಎ ಪೀರಿಯಡ್ ಆಫ್ 3 years ಹ್ಯಾಸ್ ಟು ಬಿ ಲ್ಯಾಪ್ಸ್ಡ್ ಆಫ್ಟರ್ ಸಚ್ ಡಿಫಾಲ್ಟ್ ಸೀಸ್ಡ್ ಟು ಎಕ್ಸಿಸ್ಟ್. ಓಕೆ. ಈ ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡ ಮೇಲೆ ಅಥವಾ ಈ ತಪ್ಪುಗಳಾದ 3 ವರ್ಷಗಳ ನಂತರ ಬೈಬ್ಯಾಕನ್ನು ಮಾಡಬಹುದು. ಈ ತಪ್ಪುಗಳನ್ನು ಸರಿ ಮಾಡಿಕೊಂಡ ಮೇಲೆ 3 ವರ್ಷಗಳ ನಂತರ ಬೈಬ್ಯಾಕನ್ನು ಮಾಡ್ಬೋದು. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.